ದಾರಿಲಿ ಹೋದ್ರು ನೀನ್ ನಿಂತನನ ಬಿಟ್ಕೊಡ್ಬೇಡ. ಇವತ್ತಿನ ಕಂಟೆಂಟ್ ತಲೇವಾರ್ 171. ಇತ್ತೀಚೆಗೆ ಅದರ ಟೈಟಲ್ ಟೀಸರ್ ರಿಲೀಸ್ ಆಗಿತ್ತು. ಅದು ಹೇಗಿದೆ, ನಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ನೋಡ್ಕೊಂಬರೋಣ. ಇದು ಲೋಕೇಶ್ ಕನಗರಾಜ್ ಅವರು ಡೈರೆಕ್ಟ್ ಮಾಡುವಂತ ಸಿನಿಮಾ. ಇದರಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಕಾಣಿಸ್ಕೋತಾರೆ. ಈ ವಯಸ್ಸಲ್ಲಿ ಅವರು ಹೀರೋ ಆಗಿ ಮಾಡಿ ಇಷ್ಟು ಎಂಟರ್ಟೈನ್ಮೆಂಟ್ ಕೊಡ್ತಾರಲ್ಲ, ಹಾಗೆ ಅದನ್ನ ನೋಡೋಕೆ ಜನ ಕೂಡ ಕಾಯ್ತಾ ಇರ್ತಾರೆ ಅನ್ನೋದು ಪ್ಲಸ್ ಪಾಯಿಂಟ್. ಸ್ಟಾರ್ಟಿಂಗ್ ಇಂದ ಎಂಡ್ವರೆಗೂ ನಮ್ಗೆ ಎರಡೇ ಕಲರ್ ಕಾಣಿಸೋದು, ಗೋಲ್ಡ್ ಹಾಗೆ ರೆಡ್. ಮಿಕ್ಕಿದೆಲ್ಲ ಬ್ಲಾಕ್ ಅಂಡ್ ವೈಟ್ ಎಲ್ಲ ಕಾಣಿಸ್ತಾ ಇರುತ್ತೆ. ಗೋಲ್ಡ್ ಅಂದ್ರೆ ಬರೀ ಅದೊಂದು ಕಲರ್ ಅಲ್ಲ, ರಿಯಲ್ ಗೋಲ್ಡ್ ಕೂಡ. ಹಾಗಿದ್ರೆ ನನ್ನ ಅನಾಲಿಸಿಸ್ ಪ್ರಕಾರ ಗೋಲ್ಡ್, ಚಿನ್ನ ಜೊತೆಗೆ ರಕ್ತ, ಇದೆರಡರ ಬೇಸ್ ಮೇಲೆ ಕತೆ ಓಡುತ್ತೆ ಅಂತ ಅನ್ಸುತ್ತೆ. ಅಂದ್ರೆ ಕತೆನ ಮುಂದಕ್ಕೆ ತಗೊಂಡೋಗೋದು ಅಥವಾ ಕತೆ ಸ್ಟಾರ್ಟ್ ಆಗೋದು ಈ ವಿಷಯದಿಂದ, ಎಂಡ್ ಆಗೋದು ಕೂಡ ಈ ವಿಷಯದಿಂದ. ಸ್ಟಾರ್ಟಿಂಗ್ ಸೀನ್ ಅಲ್ಲೇ ಬರೋ ಸೌಂಡ್ ಡಿಸೈನ್ ಕೇಳ್ತಿದ್ದಂಗೆ ನಮ್ಗೆ ಅರ್ಥ ಆಗೋದು ರಜನಿಕಾಂತ್ ಅವರು ಒಬ್ಬ ಆಟೋ ಡ್ರೈವರ್ ಅಂತ. ಇದರಲ್ಲಿ ಆಟೋ ಹಾಗೆ ಡಾನ್ ಸಿಮಿಲಾರಿಟಿ ಇರೋ ನಮ್ಮ ಕನ್ನಡದಲ್ಲಿ ಬಂದಂತ ಕೋಟಿಗೊಬ್ಬ ವಿಷ್ಣುವರ್ಧನ್ ಅವ್ರದ್ದು ಹಾಗೆ ರಜನಿಕಾಂತ್ ಅವ್ರದ್ದೇ ಭಾಷಾ ಮೂವಿ ನೆನಪಾಗುತ್ತೆ. ಅದರಲ್ಲೂ ಕೂಡ ಹೀಗೆ ಆಟೋ ಡ್ರೈವರ್ ಆಗಿರೋನ ಹಿಸ್ಟ್ರಿ ಬೇರೆನೆ ಹೇಳ್ತಾ ಇರುತ್ತೆ. ಹಾಗೆ ಇಲ್ಲಿ ಬರೋ ಬೇರೆ ಡೈಲಾಗ್ಸ್ಗಳಿಗೂ ಕೂಡ ಹಳೆ ಮೂವಿಯ ರೆಫರೆನ್ಸಸ್ಗಳು ಕಾಣಿಸುತ್ತೆ. ಅದಷ್ಟೇ ಅಲ್ಲದೆ LCUಗೆ ಬೇಕಾಗಿರುವಂತ ಮೇಜರ್ ರೆಫರೆನ್ಸಸ್ ಕೂಡ ಈ ಚಿಕ್ಕ ವಿಡಿಯೋದಲ್ಲಿ ಸಿಗುತ್ತೆ. ವಿಕ್ರಮ್ ಅಲ್ಲಿ ಶುರು ಮಾಡೋಣ ಅಂತ ಹೇಳಿದ್ರೆ ಈ ವಿಡಿಯೋ ಕೊನೆಗೆ ಎಂಡ್ ಮಾಡೋಣ ಅಂತ ಹೇಳೋದು. ರೋಲೆಕ್ಸ್ ವಾಚ್ಗಳನ್ನ ಚೈನ್ ತರ ಮಾಡ್ಕೊಂಡು ಅದರಲ್ಲಿ ಫೈಟ್ ಮಾಡೋವಂಥದ್ದು. ಇವೆಲ್ಲ ನೋಡ್ತಿದ್ರೆ LCUಗೆ ಬರುತ್ತಾ ಅಂತ ಡೌಟ್ ಆಗುತ್ತೆ. ಆದ್ರೆ ಲೋಕೇಶ್ ಅವರು ಹೇಳೋ ಪ್ರಕಾರ ಇದು ಸ್ಟ್ಯಾಂಡ್ ಅಲೋನ್ ಫಿಲಮ್ ಆಗಿರುತ್ತೆ, ಹಾಗೆ ಯೂನಿವರ್ಸ್ಗೆ ಸೇರಲ್ಲ ಅಂತ. ಬಟ್ ಕಾದ್ ನೋಡೋಣ, ಮುಂದೆ ಯಾವತ್ತಾದ್ರೂ ಇದು ಕೂಡ ಸೇರುತ್ತೆ ಅಂತಾನು ಹೇಳಬಹುದು, ಅಥವಾ ಪಾರ್ಟ್ 2 ಮಾಡಿ ಅದನ್ನ ಸೇರಿಸಬಹುದು, ಗೊತ್ತಿಲ್ಲ. ಲಿಯೋ ಕೂಡ ಸ್ಟ್ಯಾಂಡ್ ಅಲೋನ್ ಅಂತ ಮಾಡಿದ್ರು ಕೆಲವರಿಗೆ ಅಷ್ಟೊಂದೇನು ಇಷ್ಟ ಆಗ್ಲಿಲ್ಲ. ಇದು ಅದೇ ರೀತಿ ಆಗ್ದೇನೆ ಡೈರೆಕ್ಟರ್ ವಿಷನ್ ಏನಿದೆ ಅದ್ರ ಪ್ರಕಾರನೇ ಹೋದ್ರೆ ತುಂಬಾ ಒಳ್ಳೇದು. ಇನ್ನು ಲೋಕೇಶ್ ಅವ್ರ ಮೂವಿನಲ್ಲಿ ಪ್ಲಸ್ ಪಾಯಿಂಟ್ ಆಗೋದು ಅಂತಂದ್ರೆ ಅದು BGM. ಅನಿರುದ್ಧ್ BGM ಅಂದ್ರೆ ಕೇಳ್ಬೇಕಾ, ಅದು ನೆಕ್ಸ್ಟ್ ಲೆವೆಲ್ಗೆನೆ ಇರುತ್ತೆ. ಇಲ್ಲೂ ಕೂಡ ಡಿಸ್ಕೋ ಅಂತ ಹೇಳಿ ಚೆನ್ನಾಗಿನೇ ಇದಕ್ಕೆ ಹೇಗ್ ಬೇಕೋ ಅದಕ್ಕೆ ತಕ್ಕಂತಾನೆ ಕೊಟ್ಟಿದ್ದಾರೆ. ಇದಿನ್ನು ಟೈಟಲ್ ಟೀಸರ್ ಅಷ್ಟೇ, ಇನ್ನೂ ಅಪ್ಡೇಟ್ಸ್ಗಳು ಬೇಕು. ಈ ವಿಡಿಯೋ ಇಲ್ಲಿಗೆ ಮುಗಿಸು ಅಂತ ಹೇಳ್ತಿದ್ದೀರಾ? ಮುಗ್ಸೋಣಮ್ಮ. ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ನ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ. ಆಗ ಆನ್ ಟೈಮ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗಾದರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ.